ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ. ಐ ಹೋಪ್ ಮತ್ತೆ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿರಿ, ಇವತ್ತಿನ ವ್ಲಾಗಲ್ಲಿ ನಾವು ವಿಡಿಯೋ ಮಾಡೋದು ಬಿಹೈಂಡ್ ದ ವಿಡಿಯೋ ಎಲ್ಲ ತೋರಿಸ್ತೀನಿ. ಏನಾಗದ ಫುಲ್ ಬಿಸಿ ಚೆನ್ನಾಗಿ ಹಿಂಗೆ ಎಕ್ಸಸೈಸ್ ಮಾಡು. ಅದು ಹಂಗೆ ಆಗ್ತದ. ಒಂದೇ ಕಡೆ ಹಿಂಗೆ ಕೊಡ್ತೇನೆ, ಅದಕ್ಕೆ ಹಂಗೆ ಆಗ್ತದೆ. ಬರ್ತಾನಂತ ಬರಲ್ಲ ಅಂತ ಶೈನ್ ಬರ್ತಾನ ಬರಲ್ಲ ಗಾಡಿ ತೊಗೊಂಡ್ರೆ ಸೀಟ್ ದೊಡ್ಡ ಕಸ್ಟಮೈಸ್ ಮಾಡ್ಕೊಳಮಂತ 4 ಜನಕ್ಕೆ ಹಿಡಿಬೇಕು ನೋಡಂಗ. ಇವಾಗ ಒಬ್ಬಕ್ಕೆ ಓದಳಪ್ಪ ನಮ್ಮನ್ನ ಕಮ್ಮಿ ಹಿಡಿದು ಮಾತಾಡೋದು ಬ್ಲಾಗ್ ಮಾಡ್ತೀರ. ಸೊ ಇವಾಗ ನಾವು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ದೀವಿ. ನಾವು 4 ಜನಕ್ಕೆ ಸೀಟ್ ಬೇರೆ ಆಗ್ತಾ ಇಲ್ಲ. ಹೊಸ ಗಾಡಿ ಚೇಂಜ್ ಮಾಡ್ಬೇಕಂತ ಮಾಡಿದ್ದೀವಿ. ನೋಡ್ಬೇಕು, ಒಂದು ಗಾಡಿ ತಗೊಳ್ಬೇಕು. ಸದ್ಯದಲ್ಲಿ ಹೊಸ ಗಾಡಿ ತಗೊಳ್ಳೋ ಎಲ್ಲ ಪ್ಲಾನ್ಸ್ ಇದಾವ. ಓ, ನಮ್ಮಿಬ್ಬರಿಗೆ ಇಳಿಸ್ಬಿಟ್ಟು ಹೋದ್ರು. ಅಪ್ಪ ಮಗಳು ಹಂಗೆ ಬಿಟ್ಟು ಹೋಗಾರ ನಮಗಿಬ್ಬರಿಗೂ. ಅಪ್ಪ ಮಗಳು ಹಂಗೆ ಬಿಟ್ಟು ಹೋಗಾರ ನಮ್ಮಿಬ್ಬರಿಗೂ. ನಮ್ಮನ್ನ ಅಲ್ಲಿ ಇಳಿಸ್ಬಿಟ್ಟು ಅವರಿಬ್ಬರು ಗಾಡಿ ಮೇಲೆ ಹೋಗಾರ. ನಾವು ಮಾತ್ರ ವಾಕೆಬಲ್ ಹೋಗ್ಬೇಕಂತ ನೋಡಿ. ಈಗ ವಾಕೆಬಲ್ ಬರಕತ್ತೆ. ಆಶ್ಲಿ ಊಟ ಮಾಡಕ್ಕೆ ಓ ಮೈ ಗಾಡ್. ರೆಡಿ ಹೋಗು. ಆ್ಯಕ್ಚುಲಿ ನಾವು ಮಾಲಿಗೆ ಬಂದಿರೋದೇ ಎಗ್ ತೊಗೊಳ್ಬೇಕಂತ ಬಂದಿದ್ದೀವಿ. ಆದರೆ ಇಲ್ಲಿ ನಡೀತಾ ಇರೋ ಕಥೆನೇ ಬೇರೆ. ಎಗ್ನ ಬಿಟ್ಟು ಬೇರೆ ಎಲ್ಲನೂ ನೋಡ್ಕೊತಾ ಇದ್ದೀವಿ. ನೋಡ್ರಿ, ಇಲ್ಲಿ ನಾನು ಶೋರ್ಮಾ ಆರ್ಡರ್ ಕೊಟ್ಟಿದ್ದೀನಿ. ಅಂಕಲ್ 3 ನೈಟ್ 2 ಬನಾವ್ 2 ಶೋರ್ಮಾ. ಅಲ್ಲಿ ನಮ್ಮ ಆಶ್ಲಿ ಶೋರ್ಮಾ ತೊಗೊಳಕ್ಕೆ ಹೋಗಿದ್ದಾಳೆ. ಅಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾಳೆ. ಹಂಗ ಅವರು ಅಂಗಡಿ ಓನರ್ ಬಂದುಬಿಟ್ಟು ನಿಮ್ಮ ಅಕೌಂಟ್ ಹೇಳಿ ಅಂತೇಳಿ ಕೇಳಿಬಿಟ್ಟು ಆಶ್ಲಿ ಹತ್ರ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಂಡಿರೋದು ತುಂಬ ಖುಷಿ ಆಯಿತು. ಅವ್ರು ಫಾಲೋ ಮಾಡ್ತಿದ್ದಾರೆ ನೋಡಿ. ಈಗ ನನಗೆ ಸಿಕ್ಕಿದೆ. ಹೋಗಿ ಎಲ್ಲಿ ಪಾರ್ಸಲ್ ಮಾಡಿಸ್ಕೊಂಡು ಅಲ್ಲಿ ನೆನ್ಸಿದ್ದಾರೆ ನೋಡ್ರಿ. ಎಷ್ಟೊತ್ತು ಮಾಡ್ತಾರೋ ಶೈನ್ಗೇನೋ ಫಾಲೋದ ಬೇಕಂತ ಎಷ್ಟೊತ್ತಾಯಿತು ಬಂದು ನಿಂತು ಕೊಡ್ತಾನೇ ಇಲ್ಲ. ಆಶ್ಲಿದೆ ಶೋರ್ಮಾ ಮುಗೀತು ನಿಜ, ಅವ್ರದ್ದು ಇನ್ನಾಗಿಲ್ಲ. ಫೈನಲಿ ಶೈನ್ ಆಯಿತು, ರೆಡಿ ಆಯಿತು. ಶೈನು ಐಸ್ ಕ್ರೀಮ್ ತಿನ್ನಕತ್ತಾನ. ಏನು ಬೇಡ. ಆಶ್ಲಿ ಮತ್ತು ಅವ್ರ ಅಜ್ಜಿಗೋಸ್ಕರ ಶೋರ್ಮಾ ತೊಗೊಂಡಿದ್ದೀವಿ. ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ನಾನೇನು ತೊಗೊಂಡಿಲ್ಲ. ಅಲ್ಲಿ ಮುಂದ್ಗಡೆ ಮೋಮೋಸ್ ತೊಗೋಬೇಕಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಒಬ್ಬರು ಶೋರ್ಮಾ ತೊಗೊಂಡ್ರು, ಒಬ್ಬರು ಫಾಲೂದಾ ತೊಗೊಂಡ್ರು. ನನಗೆ ಮೋಮೋಸ್ ಬೇಕಾಗಿತ್ತು. ನನಗೆ ಮೋಮೋಸ್ ಹೇಳಿದ್ದೀನಿ, ಮಾಡ್ತಾ ಇದ್ದಾರೆ ನೋಡಿ. ಚಿಕನ್ ಕ್ರಿಸ್ಪಿ ಮೋಮೋಸ್ ಅಂತೇಳಿ. ಇದು ತಾಜ್ ಮೋಮೋಸ್. ಈಗ ಒಂದು ಗುಲ್ಬರ್ಗದಲ್ಲಿ ಫೇಮಸ್ ಅಂತ ಹೇಳ್ಬೋದು. ಆಯ್ತು, ನಿಮ್ಮದು ಶೋರ್ಮಾ ಎಲ್ಲ ತಣ್ಣಗೆ ಪಚ್ಚಡಿ ಆಗೋಗೈತೆ. ಬೇಗ ಬೇಗ ಹೋಗ್ತೀನಿ. ಸೊ ಇದರಲ್ಲೇ ಐಸ್ ಕ್ರೀಮ್ ಅದ, ಮತ್ತು ಏನೋ ನೂಡಲ್ಸ್. ಏನು ನೂಡಲ್ಸು? ಜಪಾನೀಸ್ ನೂಡಲ್ಸ್ ಮತ್ತು ಐಸ್ ಕ್ರೀಮು. ನಂದು ಒಂದು ಟಾಪ್.
ನೂಡಲ್ಸ್ ಅವೇ ನನಗೆ ಗೊತ್ತಿರೋದು ಅಷ್ಟೇ, ಸೇಮಿಯಾ ನೂಡಲ್ಸ್. ನೋ ಮೈದಾ ನೋ ಪ್ಲಾಮ್ ಆಯಿಲ್. 8 rupees, 8.5 rupees. 8 rupees ಹಾಫ್ ಪೈ, 8 ರೂಪಾಯಿ ಅಂತ ಅಲ್ಲೇ ಕಮ್ಮಿ ಆಯ್ತು. 8 ರೂಪಾಯಿ Behind the scenes. ನಾ ಇಲ್ಲಿಡ್ಲಿ ನೋಡ್ರಿ, ಇವಾಗ ನಾವು ಒಂದು ನೈಟ್ ಶೂಟ್ ಮಾಡ್ತಾ ಇದ್ದೀವಿ. ಈಗ ಮಮ್ಮಿ ಎಲ್ಲ ರೆಡಿ ಆಗ್ತಾ ಇದ್ದಾಳೆ. ಇಲ್ಲೆಲ್ಲ ನಾವೆಲ್ಲ ಕ್ಲೀನಾಗಿ ಇಟ್ಟಿದ್ದೀನಿ. ಇದು ಒಂದು ಬಿಹೈಂಡ್ ದ ಸೀನ್ ಯಾವ ಥರ ಇರುತ್ತೆ ನೋಡಿ. ಈ ಥರ ಎಲ್ಲ ರೆಡಿಯಾಗಿ ಕ್ಯಾಮ್ರಾಮ್ಯಾನ್, ಲೈಟ್ ಮ್ಯಾನ್ ಅವನು. ಸೊ ಇದು ನಮ್ಮ ಒಂದು ಲೈಟ್. ಶೈನು ಆ್ಯಕ್ಚುಲಿ ಇಬ್ಬರು ಹೆಲ್ಪ್ ಮಾಡ್ತಾರೆ ನನಗೆ. ಇವಾಗ ವಿಡಿಯೋ ಮಾಡ್ತೀವಿ, ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಏನಿಲ್ಲ, ಸ್ವಲ್ಪ ಇವಾಗ ರಬ್ಬರ್ ಬ್ಯಾಂಡ್ ಹಾಕಬೇಕು, ಒಂದು ಓಲ್ಡ್ ಸಾಂಗಿಗೆ ಮಾಡೋಣ ಅಂತ. ಕರೆಕ್ಟಾಗಿ ಇನ್ನೂ ಲೊಕೇಶನ್ ಸಿಗಲ್ಲ ಆಗ್ಯದ ಎಲ್ಲಿ ಮಾಡ್ಬೇಕಂತಂದು. ಕಟ್ ಮಾಡಿ ಮಮ್ಮಿನ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಲ್ಲ ಕರೆಕ್ಟಾಗಿ. ನೋಡಿ, ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕು. ಸೊ ನೋಡಿದ್ರೆ ಯಾವ್ಯಾವ ಥರ ಮಾಡಬೇಕಾಗುತ್ತೆ, ಯಾವ ಥರ ಎಕ್ಸ್ಪ್ರೆಷನ್ ಕೊಡಬೇಕಾಗುತ್ತೆ. ಸ್ವಲ್ಪ ಕಷ್ಟ ಅನಿಸ್ತು, ಪರವಾಗಿಲ್ಲ. ಬಟ್ ಇಷ್ಟಪಟ್ಟು ಮಾಡಿದೆ. ಏನೇನು ಮಾಡಬೇಕು ಏನೇನಿಲ್ಲ ಯೋಚನೆ ಮಾಡಿ ನಮ್ಮ ವೀಡಿಯೋಸ್ ಮಾಡೋ ಟೈಮಿಗೆ ನಮಗೆ ನಗು ಬರ್ತಾಯಿತ್ತು. ನಮ್ಮ ಆಶ್ಲಿ ಶೈನ್ ಅಂತೂ ಹಿಂದ್ಗಡೆ ಸಿಕ್ಕಾಪಟ್ಟೆ ನಗ್ತಾಯಿದ್ರು. ನೋಡಿ, ಹಿಂಗೆಲ್ಲ ಮಾಡಿಬಿಟ್ಟು ಅದನ್ನು ಕುಂತು ಎಡಿಟ್ ಮಾಡಿ ನಿಮ್ಗೆ ಮುಂದೆ ತೊಗೊಂಡು ಬರ್ತೀನಿ. ಸೊ ಅದರಲ್ಲಿ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನ ಬೈಕ್ ಅಂತೀರಾ, ಸ್ವಲ್ಪ ಜನ ಇದೆಲ್ಲ ಬೇಗ ಅಂತ ಅಂದ್ಕೊಂತೀರಾ. ಸೊ ಅದು ನಿಮಗೆ ಬಿಟ್ಟಿರೋದು, ಇದು ನನಗೆ ಇಷ್ಟ ಆಗಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.